ನ್ಯೂಸ್ ಫಸ್ಟ್ ಲೈವ್ಗೆ ಸ್ವಾಗತ. ನಾನು ವಿಜಯ ವೀರಪ್ಪ. ಮೊದಲಿಗೆ ಹೆಡ್ಲೈನ್ಸ್. ವಾತಾವರಣ ಬದಲಾವಣೆಯಿಂದ ಆರೋಗ್ಯ ಸಮಸ್ಯೆ, ಹೆರಿಡಿಟರಿ ತೊಂದರೆಗಳು, ಯಾವುದೇ ಸಮಸ್ಯೆಗಳಿದ್ರೂ ಒಂದೇ ಸೂರಿನ ಅಡಿ ಪರಿಹಾರ. ಇವತ್ತು ನಾಳೆ ನಿಮ್ಮ ನ್ಯೂಸ್ ಫಸ್ಟ್ನಿಂದ ಅತಿ ದೊಡ್ಡ ಆರೋಗ್ಯ ಹಬ್ಬ. ಸರಳ ಸ್ವಸ್ಥ ಜೀವನ ಸೂತ್ರಗಳನ್ನು ಪಡೆಯಲು ಸದಾವಕಾಶ. ಬಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲಿ ಬಾಣಂತಿಯರ ಸಾವು ಕೇಸ್. ಸಿಸೇರಿಯನ್ ಆದ್ಮೇಲೂ 1 ಗಂಟೆ ಖುಷಿಯಿಂದ ಮಾತಾಡಿದ್ದ ಲಲಿತಾ ಇದ್ದಕ್ಕಿದ್ದಂತೆ ಅಸ್ವಸ್ಥಗೊಂಡು ಸಾವು. 8 ವರ್ಷದ ಬಳಿಕ ಹುಟ್ಟಿದ ಮಗ ಮುಂದೆ ಈಗ ತಾಯಿ ಮುಖವೇ ಇಲ್ಲವೆಂದು ಕುಟುಂಬದ ಕಣ್ಣೀರು. ಬಳ್ಳಾರಿಯಲ್ಲಿ ಬಾಣಂತಿಯರ ಸರಣಿ ಸಾವನ್ನ ಗಂಭೀರವಾಗಿ ಪರಿಗಣಿಸಿದ ರಾಜ್ಯ ಸರ್ಕಾರ. ಇವತ್ತು ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಮಹತ್ವದ ಸಭೆ. ಒಂದಷ್ಟು ಪರಿಣಾಮಕಾರಿ ಕ್ರಮ ಕೈಗೊಳ್ಳೋ ಸಾಧ್ಯತೆ. ಹಾಸನದಲ್ಲಿ ಸ್ವಾಭಿಮಾನಿ ಸಮಾವೇಶಕ್ಕೆ ಸಿದ್ಧತೆ. ಶಕ್ತಿ ಪ್ರದರ್ಶನದ ಮೂಲಕ ವಿರೋಧಿಗಳನ್ನ ಕಟ್ಟಿಹಾಕಲು ಮುಂದಾದ ಸಿಎಂ ಆಪ್ತರು. ಅಹಿಂದ ಸಮುದಾಯ ಸಿಎಂ ಬೆನ್ನಿಗೆ ಇದೆ ಎಂಬ ಸಂದೇಶ ರವಾನೆಗೂ ವೇದಿಕೆ. ಸಿಎಂ ಕುರ್ಚಿ ಬಲಪಡಿಸಿಕೊಳ್ಳೋಕೆ ಅಹಿಂದ ಸಮಾವೇಶ. ರಾಷ್ಟ್ರೀಯ ನಾಯಕರ ಗಮನ ಸೆಳೆಯೋಕೆ ಶಕ್ತಿ ಪ್ರದರ್ಶನ. ಹಾಸನದಲ್ಲಿ ಕಾಂಗ್ರೆಸ್ ಸಮಾವೇಶದ ಬಗ್ಗೆ ನಿಖಿಲ್ ಕುಮಾರಸ್ವಾಮಿ ವ್ಯಂಗ್ಯ. ಕೆಪಿಸಿಸಿ ಅಧ್ಯಕ್ಷ ರೇಸ್ನಲ್ಲಿ ಸತೀಶ್ ಜಾರಕಿಹೊಳಿ ಮುಂಚೂಣಿ. ಸಾಹುಕಾರ್ಗೆ ಕಾಂಗ್ರೆಸ್ನ 50ಕ್ಕೂ ಅಧಿಕ ಶಾಸಕರ ಬೆಂಬಲ. ಅಹಿಂದ ವೋಟ್ ಬ್ಯಾಂಕ್ ಮತ್ತಷ್ಟು ಗಟ್ಟಿ ಮಾಡಿಕೊಳ್ಳಲು ಹೈಕಮಾಂಡ್ ಪ್ಲಾನ್. ಅಧ್ಯಕ್ಷರ ಬದಲಾವಣೆ ಹೈಕಮಾಂಡ್ ನಿರ್ಧರಿಸುತ್ತೆ. ದೆಹಲಿಗೆ ಹೋಗಿ ಬಂದ ಮೇಲೆ ಸುಳಿವು ಸಿಗಬಹುದು. ವೋಟ್ ಸೆಳೆಯೋ ಶಕ್ತಿ ಇರೋರಿಗೆ ಅವಕಾಶ ಕೊಡಬೇಕೆಂದ ಸಚಿವ ಸತೀಶ್ ಜಾರಕಿಹೊಳಿ. ಜೆಡಿಎಸ್ ಶಾಸಕರನ್ನ ಆಪರೇಷನ್ ಹಸ್ತ ಮಾಡೋ ಬಗ್ಗೆ ಯೋಗೇಶ್ವರ್ ಹೇಳಿಕೆ. ಅಲರ್ಟ್ ಆದ ಎಚ್ಡಿಕೆ. ಡಿಸೆಂಬರ್ 1ಕ್ಕೆ ಬಿಡದಿ ತೋಟದ ಮನೆಯಲ್ಲಿ ಶಾಸಕರ ಸಭೆ. ಬೂದಿ ಮುಚ್ಚಿದ ಕೆಂಡದಂತಿರುವ ವಾತಾವರಣ ಸರಿಪಡಿಸೋಕೆ ದಳಪತಿ ಪ್ಲಾನ್. ರಾಜ್ಯ ಬಿಜೆಪಿಯಲ್ಲಿ ಮುಂದುವರೆದ ಬಣಬಡಿದಾಟ. ಕುಂದಾನಗರಿ, ಬೆಳಗಾವಿಯಲ್ಲೂ ಬಿಜೆಪಿ ರೆಬಲ್ಸ್ ನಾಯಕರ ಹೋರಾಟ. ವಕ್ಫ್ ಬೋರ್ಡ್ ಭೂ ಕಬಳಿಕೆ ವಿರುದ್ಧ ಪ್ರತ್ಯೇಕ ಪ್ರತಿಭಟನೆ. ಫಿಫ್ಟಿ ಹಗರಣದ ನಡುವೆ ಮುಡಾ ಕಚೇರಿಯಲ್ಲಿಂದು ಮತ್ತೊಂದು ಸಭೆ. ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ್ ರೆಡ್ಡಿ ನೇತೃತ್ವದಲ್ಲಿ ಮೀಟಿಂಗ್. ಸಭೆಗೂ ಮೊದಲೇ 15,000 ನಿವೇಶನವುಳ್ಳ 240 ಬಡಾವಣೆಗಳ ಹಸ್ತಾಂತರ. ಕುಡಿದು ಬಸ್ ಓಡಿಸ್ತಾನೆ ಖಾಸಗಿ ಬಸ್ನ ಚಾಲಕ. ದುರ್ಗಾಂಬ ಬಸ್ನ ಡ್ರೈವರ್ನಿಂದ ಪ್ರಯಾಣಿಕರ ಜೀವದ ಜೊತೆ ಚೆಲ್ಲಾಟ. ಆಟೋಗೆ ಡಿಕ್ಕಿ. ಮೈಕೋ ಲೇಔಟ್ ಸಂಚಾರಿ ಠಾಣೆಯಲ್ಲಿ ಎಫ್ಐಆರ್. ಒಂಬತ್ತು ತಿಂಗಳಲ್ಲಿ 30 ಅನ್ನದಾತರ ಆತ್ಮಹತ್ಯೆ. ಕಲಬುರಗಿ ಜಿಲ್ಲೆಯಲ್ಲಿ ರೈತರ ಸೂಸೈಡ್ ಕೇಸ್ಗಳಿಗೆ ಬೀಳ್ತಾ ಇಲ್ಲ ಕಡಿವಾಣ. ಅತಿವೃಷ್ಟಿ ಅನಾವೃಷ್ಟಿ ಅಂತ ಸಾಲದ ಸುಳಿಯಲ್ಲಿ ಸಿಲುಕಿ ಸಾವಿನ ಹಾದಿ ತುಳಿದಿದ್ದಾರೆ ರೈತರು. ಊಟ ಮಾಡ್ತಾ ಇದ್ರೆ ಊಟ ಕಸಿಯುತ್ತೆ, ಓಡಾಡ್ತಾ ಇದ್ರೆ ಮೈ ಮೇಲೆ ಎರಗುತ್ತೆ. ಕೋತಿ ಕಾಟಕ್ಕೆ ಬೇಸತ್ತ ಇಡೀ ಗ್ರಾಮಸ್ಥರು. ರಾಯಚೂರಿನ ಬುದ್ದಿನ್ನಿ ಗ್ರಾಮದಲ್ಲಿ ಮಹಿಳೆ ಹಾಗೂ ಮಕ್ಕಳಿಗೆ ಕಚ್ಚಿ ಗಾಯಗೊಳಿಸಿದ ಮಂಗ. ಠೇವಣಿ ಹಣ ಮರಳಿಸಲು ವಿಳಂಬ. ರಾಣಿ ಚೆನ್ನಮ್ಮ ಬ್ಯಾಂಕ್ನ ಸಿಬ್ಬಂದಿಯನ್ನ ಕಚೇರಿಯಲ್ಲಿ ಸತತ 6 ಗಂಟೆಗಳ ಕಾಲ ಕೂಡಿ ಹಾಕಿದ ಗ್ರಾಮಸ್ಥರು. ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಬೆಳವಡಿ ಗ್ರಾಮದಲ್ಲಿ ಘಟನೆ. ಮುಸ್ಲಿಮರಿಗೆ ಮತದಾನದ ಹಕ್ಕು ನೀಡಬಾರದೆಂದ ಒಕ್ಕಲಿಗ ಸ್ವಾಮೀಜಿಗೆ ಸಂಕಷ್ಟ. ಉಪ್ಪಾರಪೇಟೆ ಪೊಲೀಸರಿಂದ ಸ್ವಾಮೀಜಿಗೆ ನೋಟಿಸ್. ಡಿಸೆಂಬರ್ 2ರಂದು ವಿಚಾರಣೆಗೆ ಹಾಜರಾಗಲು ಸೂಚನೆ. ನಂಜನಗೂಡಿನ ಶ್ರೀಕಂಠೇಶ್ವರ ದೇವಾಲಯದಲ್ಲಿ ಹುಂಡಿ ಎಣಿಕೆ. ಒಟ್ಟು 1,84,00,000 ರೂಪಾಯಿ ಹಣ ಸಂಗ್ರಹ. ಕಾಣಿಕೆ ಡಬ್ಬಿಯಲ್ಲಿ ವಿದೇಶಿ ಕರೆನ್ಸಿಗಳು ಪತ್ತೆ. ಇಂದು ಭೂಮಿಗೆ ಅಪ್ಪಳಿಸಲಿದೆ ಫಿಂಗಲ್ ಚಂಡಮಾರುತ.
ದಕ್ಷಿಣದ ರಾಜ್ಯಗಳಲ್ಲಿ ರೆಡ್ ಅಲರ್ಟ್ ಘೋಷಿಸಿದ ಹವಾಮಾನ ಇಲಾಖೆ. ಪುದುಚೇರಿಯಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.